ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ನೋಡ್ತಾ ಇರೋರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ವಿಡಿಯೋ ನೋಡ್ತೀರಾ ಆದರೆ ಬಂದ್ಬಿಟ್ಟು ಸಬ್ಸ್ಕ್ರೈಬ್ ಆಗಿರಲ್ಲ ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೂ ನಿಮ್ಮ ಕಡೆಯಿಂದ ಮೋಟಿವೇಶನ್ ಸಿಗುತ್ತೆ ಅಲ್ವಾ. ಸಾವಿಲ್ಲದ ಮನೆಯ ಸಾಸುವೆ. ಕೃಷಾ ಎಂಬ ಮಹಿಳೆ ಪತಿ ಮತ್ತು ಮುದ್ದಾದ ಗಂಡು ಮಗುವಿನೊಂದಿಗೆ ಸಂತೃಪ್ತ ಸಂಸಾರವೊಂದರ ಒಡತಿಯಾಗಿದ್ದಳು. ಒಂದು ದಿನ ಆ ಮಗುವು ಹಾವಿನ ಕಡಿತದಿಂದ ಮೃತಪಟ್ಟಿತು. ಕೃಷಾಳ ಮಾತೃ ಹೃದಯ ತತ್ತರಿಸಿ ಹೋಯಿತು. ತನ್ನ ಮಗು ಸತ್ತಿದೆ ಎಂಬ ಕಟು ಸತ್ಯವನ್ನು ಅವಳು ಸ್ವೀಕರಿಸಲಾದಳು. ಆಕೆ ತನ್ನ ಮಗುವಿನ ದೇಹವನ್ನು ಅಂತ್ಯ ಸಂಸ್ಕಾರಕ್ಕೆ ಕೊಡಲು ನಿರಾಕರಿಸಿದಳು. ತನ್ನ ಮಗು ನಿದ್ರಿಸುತ್ತಿದೆ ಮತ್ತು ಇಂದಲ್ಲ ನಾಳೆ ಎಚ್ಚರಗೊಳ್ಳುತ್ತದೆ ಎಂದೇ ಪಟ್ಟು ಹಿಡಿದಳು. ಮಗುವನ್ನು ಆಕೆಯಿಂದ ಬೇರ್ಪಡಿಸಲು ಪ್ರಯತ್ನಿಸಿದವರು ಆಕೆಯ ದುಃಖ ಮತ್ತು ಆವೇಶಗಳನ್ನು ಕಂಡು ಹಿಂದೆಗೆದರು. ಆಗ ಬುದ್ಧಿವಂತನೊಬ್ಬ ಮಗುವಿನ ದೇಹವನ್ನು ಭಗವಾನ್ ಬುದ್ಧನ ಬಳಿ ಒಯ್ಯುವಂತೆಯೂ ಆತ ಪವಾಡಗಳನ್ನು ಮಾಡಬಲ್ಲನೆಂದು ಸೂಚಿಸಿದನು. ಬುದ್ಧರು ಹತ್ತಿರದ ಅರಣ್ಯದಲ್ಲಿ ತಂಗಿದ್ದರು. ಕೃಷಾ ಹೊತ್ತು ತಂದೆ ಕಳೆಬರವು ಕೊಳೆತು ದುರ್ವಾಸನೆಯನ್ನು ಹೊರಸೂಸುತ್ತಿದ್ದಿತು. ಆ ತಾಯಿಯ ವ್ಯಾಮೋಹವನ್ನು ತೊಲಗಿಸಲು ಬುದ್ಧರು ಆಕೆಗೆ ಆದೇಶವೊಂದನ್ನು ನೀಡಿದರು. ತಾಯಿ, ನಿದ್ರಿಸುತ್ತಿರುವ ಮಗುವನ್ನು ಎಚ್ಚರಿಸಲು ನನಗೆ ನಿನ್ನ ನೆರವು ಬೇಕು. ನೀನು ನನಗೆ ಸಾಸುವೆಯನ್ನು ಒಂದು ಮುಷ್ಟಿಯಷ್ಟು ಮಾತ್ರ ಯಾರ ಮನೆಯಿಂದಲಾದರೂ ತಂದುಕೊಡಬೇಕು. ನೆನಪಿಡು, ಆ ಮನೆಯಲ್ಲಿ ಸಾವು ಸಂಭವಿಸಿರಕೂಡದು. ಕೃಷಾ ತಾನು ಆ ಕೆಲಸವನ್ನು ಬಹು ಸುಲಭವಾಗಿ ಸಾಧಿಸಿ ಬಿಡಬಲ್ಲನೆಂಬ ಭರವಸೆಯಿಂದ ಹೊತ್ತು ಮನೆಗೂ ಹೋದಳು. ಒಂದು ಮುಷ್ಟಿ ಸಾಸುವೆ ಕಾಳನ್ನು ಕೊಡಲು ಯಾರು ಬೇಕಾದರೂ ತಯಾರಿದ್ದರು. ಆದರೆ ಪ್ರತಿ ಮನೆಯಲ್ಲಿ ಯಾವುದೋ ಒಂದು ವಯಸ್ಸಿನ ಸಂಬಂಧಿಯೊಬ್ಬರ ಸಾವು ಸಂಭವಿಸಿರುವುದರಿಂದ ಕೃಷಾಳಿಗೆ ಬುದ್ಧರ ಆದೇಶವನ್ನು ಪಾಲಿಸಲಾಗಲಿಲ್ಲ. ಬರಿಗೈನಲ್ಲಿ ದುಃಖಿಸುತ್ತಾ ಮರಳಿದ ಆಕೆಗೆ ಬುದ್ಧರು ಹೇಳಿದರು, ನೋಡಿದೆಯಾ, ಸಾವು ಕಟು ವಾಸ್ತವ. ಜನ ನಿತ್ಯವೂ ಸಾಯುತ್ತಾರೆ. ಸ್ತ್ರೀ, ಪುರುಷ, ಮಕ್ಕಳು ಎಲ್ಲರೂ ಸಾಯುತ್ತಾರೆ. ಸಾವಿಗೆ ವಯಸ್ಸಿನ ಭೇದವಿಲ್ಲ. ಸತ್ತವರನ್ನು ಪುನಃ ಯಾರೂ ಬದುಕಿಸಿ ಕರೆತರಲಾರರು. ವಾಸ್ತವವನ್ನು ಒಪ್ಪಿಕೋ ತಾಯಿ. ಮಗುವಿನ ಶವಕ್ಕೆ ಸಂಸ್ಕಾರ ಮಾಡಲು ಅವಕಾಶ ಕೊಡು. ಕೃಷಾ ಸತ್ತಕ್ಕೆ ತಲೆಬಾಗಿದಳು. ಕುಟುಂಬವನ್ನು ತೊರೆದು ಬೌದ್ಧ ಧರ್ಮಾನುಯಾಯಿಯಾಗಿ ಸಂಘದ ಪ್ರಮುಖ ಸದಸ್ಯರಲ್ಲಿ ಓರ್ವಳೆನಿಸಿದಳು. ದುರಂತಗಳಿಂದ ಕುಗ್ಗಿ ಹೋದ ಹತಭಾಗಿನಿಯರಿಗೆ ಬುದ್ಧ ವಿಹಾರಗಳಲ್ಲಿ ನೆಲೆಯನ್ನು ಕಲ್ಪಿಸಿದಳು. ಆಕೆಯಂತೆಯೇ ಆತ್ಮೀಯರನ್ನು ಕಳೆದುಕೊಂಡ ಎಷ್ಟೋ ಸ್ತ್ರೀಯರು ಭಿಕ್ಷುಣಿಯರಾಗಿ ಬೌದ್ಧ ಧರ್ಮ ಪ್ರಚಾರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕಾಲ ಕಳೆದರು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.